ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ನನ್ನ ಸೀಮಂತ ಸ್ಯಾರಿ ಶಾಪಿಂಗು. ಸ್ಯಾಟರ್ಡೆ ಒಂದೇ ದಿನ ಟೈಮು, ಸ್ವಲ್ಪ ತಣ್ಣಗಿರಲಿ ಅಂತ ಹೇಳ್ಬಿಟ್ಟು ಸಂಜೆ ಟೈಮ್ ಹೋಗ್ತಾ ಇದ್ದೀವಿ. ಬಿಕಾಸ್ ಆರಾಮಾಗಿ ಮಾಡ್ಬೋದು ಶಾಪಿಂಗ್ ಅಂತ. ಸುಮ್ಮನೆ ಬೆಳಗ್ಗೆ ಎಲ್ಲ ಹೋದರೆ ಮತ್ತೆ ಹಿಂಸೆ ಆಗ್ತಿರುತ್ತೆ, ಟ್ರಾಫಿಕ್ಕು ಅದು ಇದು. ಇವಾಗ ಇನ್ನೇನು ಸಂಜೆ ಟೈಮ್ ಎಲ್ಲ ಕಮ್ಮಿ ಆಗಿಬಿಡ್ತಾರೆ. ಹಾಗಾಗಿ ಈಗ ಹೋಗೋಣ ಅಂತ ಹೊರಟಿದ್ದೀವಿ. 3:30 ಟೈಮ್, ಈಗ 4 ಗಂಟೆ ಆಲ್ಮೋಸ್ಟು. ಈಗ ಹೋಗ್ತಾ ಇದ್ದೀವಿ. ನಾನು ಶಾಪಿಂಗಿಗೆ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ಹಾಗಾಗಿ ಹೋಗ್ತಾ ಇರೋದು ಈ ಟೈಮಿಗೆ. ನೈಟ್ ಆದರೂ ಏನು ತೊಂದರೆ ಇಲ್ಲ. ಮತ್ತು ಇಲ್ಲೇ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಂತ ಇದೆ, ಬನಶಂಕರಿಯಿಂದ ಒಂಚೂರು ಮುಂದೆ ಹೋದರೆ ನಮಗೆ ಸಿಗುತ್ತೆ. ಹಾಗಾಗಿ ಅಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಅಲ್ಲಿ ಪರ್ಚೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಲಾಸ್ಟ್ ಟೈಮು ನಾನು ಅಲ್ಲಿ ಒಂದು 5 ಸೀರೆ ತೊಗೊಂಡಿದ್ದೆ. ಅದು ತುಂಬ ಚೆನ್ನಾಗಿತ್ತು ಸೀರೆ, ಮತ್ತು ಕ್ವಾಲಿಟಿನೂ ತುಂಬ ಚೆಂದ ಇತ್ತು. ಹಾಗಾಗಿ ಅಲ್ಲೇ ತೊಗೊಳ್ಳೋಣ ಅಂತ ಸೋಮುನು ಅಲ್ಲೇ ಸಜೆಸ್ಟ್ ಮಾಡಿದ್ರು, ಅಲ್ಲೇ ಚೆನ್ನಾಗಿತ್ತು, ಇನ್ನು ತೊಗೊಂಡ್ರೆ ಲಾಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಬನ್ನಿ ನಿಮ್ಮ ಜೊತೆ ನನ್ನ ಈ ಶಾಪಿಂಗ್ ವ್ಲಾಗ್ನ ಶೇರ್ ಮಾಡ್ಕೋತೀನಿ, ಯಾವ ರೀತಿ ಇರುತ್ತೆ ಏನು ಅಂತ. ಯಾಕೆಂದರೆ ಬ್ಲೌಸೆಲ್ಲ ಇವಾಗ ಗೊತ್ತಲ್ಲ ನಿಮಗೆ, ಕೊಟ್ಟರೆ 1 ತಿಂಗಳು ಬೇಕು ಅವರಿಗೆ ಸ್ಟಿಚ್ ಮಾಡೋದಕ್ಕೆ. ಹಾಗಾಗಿ ನಾನು ಯೋಚನೆ ಮಾಡಿಕೊಂಡು ಈಗಲೇ ಶಾಪಿಂಗ್ ಮಾಡ್ತಾಯಿದ್ದೀನಿ. ಮತ್ತು ಆಮೇಲೆ ಆಗೋದಿಲ್ಲ ಅವರು, ಯಾಕಂದರೆ ಲಾಸ್ಟ್ ಟೈಮು ಹೇಳಿದರು ನೀವು ಅರ್ಜೆಂಟಲ್ಲಿ ತಂದು ಕೊಡಬೇಡಿ ಅಂತ ಹೇಳಿದರು. ಹಾಗಾಗಿ ಮತ್ತು ಫಿಟ್ಟಿಂಗು ಅದು ಇದು ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಒಂದು ಸ್ವಲ್ಪ ನೋಡ್ಕೊಂಡು ಕೊಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಈಗ ಹೋಗೋಣ ಬನ್ನಿ ಬೇಗನೆ. ಮೊದಲು ನಾವು ಜಯನಗರಲ್ಲಿ ಇದೆಯಲ್ಲ ಮಹಾಲಕ್ಷ್ಮಿ ಸಿಲ್ಕ್ಸ್, ಇಲ್ಲಿಗೆ ನಾವು ಬಂದ್ವಿ. ವರಮಹಾಲಕ್ಷ್ಮಿ ಸ್ಟೋರು. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ವೈಡ್ ರೇಂಜ್ ಆಫ್ ಕಲೆಕ್ಷನ್ ಇವ್ರ ಹತ್ರ. ಹಾಗಾಗಿ ಇಲ್ಲೇ ಫಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಬಿಕಾಸ್ ಲಾಸ್ಟ್ ಟೈಮ್ ಒಂದು 5-6 ಸಾರಿ ಒಟ್ಟಿಗೆ ಒಂದೇ ಸರಿ ಇಲ್ಲೇ ತೊಗೊಂಡಿದ್ವಿ. ದ ಕ್ವಾಲಿಟಿ ಈಸ್ ವೆರಿ ವೆರಿ ಗುಡ್ ಆ್ಯಕ್ಚುಲಿ. ಹಾಗಾಗಿ ಇಲ್ಲೇ ತೊಗೊಳ್ಳೋಣ ಅಂತ. ನನಗೆ ಈ ಸರಿ ಸೀಮಂತಕ್ಕೆ ಹೇಗೆ ರೆಡಿ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳಿದರೆ, ನನಗೆ ಈ ದೊಡ್ಡ ದೊಡ್ಡ ಬಾರ್ಡರ್ದು ಈ ಸರಿ ಬೇಡ ಅಂತ. ಬಿಕಾಸ್ ರೆಗ್ಯುಲರಾಗಿ ಎಲ್ಲರೂ ಅದನ್ನು ವೇರ್ ಮಾಡ್ತಾಯಿದ್ದಾರೆ. ಸೊ ನನಗೆ ಒಂಥರ ಆ ವಿಂಟೇಜ್ ಕಲೆಕ್ಷನಲ್ಲಿ ಸ್ಯಾರಿನ ತೊಗೋಬೇಕು ಆ್ಯಂಡ್ ಆ ಥರನೇ ರೆಡಿ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ, ಆಯಿತಾ. ಬಿಕಾಸ್ ಈ ಸರಿ ನಾನು ಐಲ್ ಬಿ ವೇರಿಂಗ್ ಕಂಪ್ಲೀಟ್ಲಿ ಗೋಲ್ಡ್ ಸೆಟ್ಟು. ನಂದು ಎಲ್ಲನೂ ಫುಲ್ಲು ನಂದು ಗೋಲ್ಡ್ ಸೆಟ್ನ ಹಾಕೋತಾ ಇದ್ದೀನಿ ನಾನು. ಇಯರಿಂಗಿಂದ ಹಿಡ್ದು, ಆಮೇಲೆ ತಲೆ ಮೇಲೆ ಹಾಕ್ಕೋತಾರಲ್ಲ ಏನದು, ತಲೆಬೊಟ್ಟು, ಬೈತಲೆ ಬೊಟ್ಟಿಂದ ಹಿಡಿದು ಇಯರಿಂಗು ಮತ್ತು ಮಾಟಿ, ಬಳೆ ಆಗಲಿ ಪ್ರತಿಯೊಂದೂ ಈ ಸರಿ ನಾನು ಗೋಲ್ಡ್ ಕಂಪ್ಲೀಟ್ ಸೆಟ್ನ ಹಾಕೋತಾ ಇದ್ದೀನಿ. ಸೊ ನನಗೆ ಸ್ಯಾರಿ ಹೈಲೈಟ್ ಆಗಬಾರ್ದು, ಸ್ಯಾರಿಗಿಂತ ನನಗೆ ಆ ಜ್ಯುವೆಲ್ರಿಗೂ ಸ್ಯಾರಿಗೂ ಆ ಒಂದು ಕಾಂಬಿನೇಷನ್ ಚೆನ್ನಾಗಾಗಬೇಕು ಅಂತ ಹೇಳಿಬಿಟ್ಟು ಇವಾಗ ನಾನು ಸ್ಯಾರಿನೂ ಗ್ರ್ಯಾಂಡಾಗಿರೋದು ಹಾಕ್ಕೊಂಬಿಟ್ಟು ಜ್ಯುವೆಲ್ರಿನೂ ಗ್ರ್ಯಾಂಡಾಗಿ ಹಾಕ್ಕೊಂಬಿಟ್ರೆ ಇಟ್ ಡಸಂಟ್ ಲುಕ್ ಗುಡ್, ಚೆನ್ನಾಗಿರೋದಿಲ್ಲ ಅದು ಅಷ್ಟೊಂದು. ಹಾಗಾಗಿ ಸ್ಯಾರಿ ಸಿಂಪಲಾಗಿ ಮಾಡಿಬಿಟ್ಟು ಬ್ಲೌಸ್ನ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಸ್ಟಿಚ್ ಮಾಡಿಸ್ತೀನಿ. ಗ್ರ್ಯಾಂಡ್ ಇನ್ ದ ಸೆನ್ಸ್ ಒಂಥರ ಪದೇ ಪದೇ ಹಾಕ್ಕೊಳ್ಳೋ ಥರ, ತುಂಬ ಗ್ರ್ಯಾಂಡ್ ಏನಿಲ್ಲ. ಆರಿ ವರ್ಕ್ ಮಾಡಿಸ್ತೀನಿ ಅದಕ್ಕೆ. ಸೊ ಅಲ್ಲಿ ನನಗೇನಂದರೆ ಆ ವಿಂಟೇಜ್ ಕಲೆಕ್ಷನ್ಗೆ ಜ್ಯುವೆಲ್ರಿ ಹಾಕ್ಕೊಳಕ್ಕೆ ತುಂಬ ಚೆನ್ನಾಗಿ ಕಾಣಬೇಕು ಆ ರೀತಿ. ಇವಾಗ ದೊಡ್ಡ ದೊಡ್ಡ ಬಾರ್ಡ್ರ್ ಎಲ್ಲರೂ ಹಾಕೋತಾರೆ ಗೈಸ್, ಅದು ಏನು ಎಲ್ಲ ಫಂಕ್ಷನ್ಗೂ ಅದೇ ಥರ ತೊಗೊಂಡು ಸಾಕಾಗಿದೆ. ನನ್ನ ಹತ್ರ ತುಂಬ ಕಲೆಕ್ಷನ್ಸು ಇದೆ ಆ ಥರದ್ದು. ಹಾಗಾಗಿ ಬೇಡ ಅಂತ ಫಸ್ಟ್ ನಾನು ನೋಡಿದ್ದು ಮೈಸೂರು ಸಿಲ್ಕ್ ಸ್ಯಾರೀಸು. ಇದೆಲ್ಲ ಒಂದು 15,000ಇಂದ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿತ್ತು. ಆದರೆ ಏನಂತ ಹೇಳಿದರೆ ಮೈಸೂರು ಸಿಲ್ಕ್ ಸ್ಯಾರಿ ಸೀಮಂತಕ್ಕೆ ಅಷ್ಟೊಂದು ಆ್ಯಪ್ಟಾಗಿದೆಯಾ ಅಂತ ನಾನು ಚೆಕ್ ಮಾಡಿದಾಗ ನನಗೇನು ಅಷ್ಟೊಂದು ಇದು ಆ್ಯಪ್ಟಾಗಿ ಕಾಣಲ್ಲ ಅಂತ ಫೀಲ್ ಆಯಿತು. ಯಾಕೆ ಅಂತ ಹೇಳಿದರೆ ಇದು ತುಂಬ ಸಾಫ್ಟ್, ತುಂಬ ಅಂದರೆ ಮೈ ಮೇಲೆ ಇದ್ದಂಗಿರುತ್ತೆ, ಚೆನ್ನಾಗಿರುತ್ತೆ. ಅದು ಇವಾಗ ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಬಿಟ್ರೆ ಅದು ಹೆಂಗೆ ಕಾಣುತ್ತೆ ಏನು ಅಂತ ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ ನಾನು.
ಬಿಕಾಸ್ ಅದು ಆಲ್ಮೋಸ್ಟ್ ವೆಡ್ಡಿಂಗ್ ಥರನೇ ರೆಡಿ ಆಗಿರ್ತೀವಲ್ವ, ವೆಡ್ಡಿಂಗ್ ಲುಕ್ ಥರ ರೆಡಿ ಆಗಿರ್ತೀವಿ. ನೀವು ನೋಡಿದರೆ ವೆಡ್ಡಿಂಗಿಗೆಲ್ಲ ಯಾರು ಮೈಸೂರು ಸಿಲ್ಕೆಲ್ಲ ಉಟ್ಕೊಳ್ಳೋದಿಲ್ಲ, ಎಲ್ಲರೂ ಆ ಥರ ಚೆನ್ನಾಗಿ ಒಳ್ಳೆ ದೊಡ್ಡ ಬಾರ್ಡ್ರ್ ಆ ಥರ ಉಟ್ಕೋತಾರಲ್ವ. ಸೊ ಹಂಗೆ ಯೋಚನೆ ಮಾಡ್ತಾನೇ ಇದ್ದೆ. ಬಟ್ ಸೋಮು ಹೇಳಿದ್ರು ನಿನಗೆ ಅವರು ನನಗೆ ಬಜೆಟ್ ಕೊಟ್ಟಿದ್ದು ಒಂದು 25,000 ತೊಗೋ ಅಂತ ಹೇಳಿದರು. ನಾನು ನಿಮಗೆ ಗೊತ್ತಲ್ಲ, ನಾನು ಅಷ್ಟು ರೇಂಜಿಂದೆಲ್ಲ ನಾನು ತೊಗೋತೀನಿ ನಿಜವಾಗ್ಲೂ ಇಲ್ಲ. ನಾನು ಸ್ಯಾರಿಗೆಲ್ಲ ಅಷ್ಟು ಇನ್ವೆಸ್ಟೇ ಮಾಡಲ್ಲ. ಆಮೇಲೆ ನೋಡಿದೆ ಎಷ್ಟು ಸೀರೆಗಳು ನೋಡಿದ್ದೀನಿ ಅಂದರೆ, ಫಸ್ಟ್ ಟೈಮ್ ಮೇ ಬಿ ನಾನು ಇಷ್ಟೊಂದು ಟೈಮ್ ತೊಗೊಂಡಿರೋದು ಒಂದು ಸೀರೆ ನೋಡೋದಕ್ಕೆ ಅಂತ ಅನಿಸುತ್ತೆ. ಸೋಮುನೇ ಹೇಳಿದ್ರು 4 ಅವರ್ ತೊಗೊಂಡಿದ್ಯಾ ನೀನು ಒಂದು ಸೀರೆ ಸೆಲೆಕ್ಟ್ ಮಾಡೋಕ್ಕೆ, ಅಷ್ಟೊಂದು ಟೈಮ್ ಅವಶ್ಯಕತೆ ಇತ್ತಾ ನಿನಗೆ, ಇಷ್ಟು ಹೊಟ್ಟೆ ಇಟ್ಕೊಂಡು ಹಿಂಗೆ ವೆಯ್ಟ್ ಮಾಡೋದು, ಕುತ್ಕೊಳ್ಳೋದು, ನಿಂತ್ಕೊಳ್ಳೋದು, ಇದು ಅವಶ್ಯಕತೆ ಇತ್ತಾ ನಿನಗೆ, ಯಾವುದೋ ಒಂದು ಎತ್ಕೊಂಡು ಬರೋಕ್ಕಾಗಲ್ವಾ ಅಂತ ಬೈತಾಯಿದ್ರು. ಆಮೇಲೆ ಏನು ನನಗೇನಂದರೆ ಇದು ಲಾಸ್ಟ್ ನಾನಿನ್ನು ಮತ್ತೆ ಇನ್ಯಾವುದೂ ನಾನೇನು ಸೀಮಂತಕ್ಕೆ ಈ ಥರ ರೆಡಿ ಆಗ್ತೀನಾ ಇಲ್ಲ ಅಲ್ವಾ, ಒಂಚೂರು ಚೆನ್ನಾಗಿರೋದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಕಲರ್ನ ನೋಡ್ತಾಯಿದ್ದೆ. ನಾನು ತೋರಿಸಿದ ಥರ ಕಲರ್ ಇವ್ರ ಹತ್ರ ನಿಜವಾಗ್ಲೂ ಸಿಗಲಿಲ್ಲ ನನಗೆ. ಒಂದಿಷ್ಟೊಂದು ಸ್ಯಾರಿ ತೋರಿಸಿದ್ರು, ಒಂದೊಂದು ಫ್ಲೋರಲ್ಲೂ ನೋಡಿದ್ದೀನಿ ನಾನು ತೋರಿಸಿದ ಎಕ್ಸಾಕ್ಟ್ ಕಲರ್ ಇವ್ರ ಹತ್ರ ಇರಲೇ ಇಲ್ಲ. ಹೇಳ್ತಾ ಇದ್ದೀನಿ ಅವ್ರಿಗೆ, ನನಗೆ ವಿಂಟೇಜ್ ಥರನೇ ಬೇಕು, ನನಗೆ ಆ ಥರ ಬೇಕು, ಇದೆಲ್ಲ ತುಂಬ ಫ್ಯಾನ್ಸಿ, ಇವಾಗಿನ ಥರದ್ದು ಬೇಡ ನನಗೆ ಅಂತ ಹೇಳಿಬಿಟ್ಟು ಆಮೇಲೆ ಕಾಂಚೀವರಮ್ಗೆ ಹೋದ್ವಿ ಇದು ಮುಗಿಸ್ಕೊಂಡು. ಇವ್ರದ್ದು ಹೆಂಗೆ ಅಂದರೆ ಪ್ರೈಸ್ ರೇಂಜ್ ಮೇಲೆ ಫ್ಲೋರ್ಗಳು ಇವರು ಡಿಸೈಡ್ ಮಾಡಿರ್ತಾರೆ. ಈ ಕಮ್ಮಿ ರೇಂಜಿಂದೆಲ್ಲ ಒಂದು 5,000 ಅಬವ್ ಇರೋದೆಲ್ಲ 3rd ಫ್ಲೋರ್ಗೆ ಹೋಗಬೇಕು, ಅಲ್ಲಿಂದ ಶುರುವಾಗುತ್ತೆ. ಇನ್ನು ಗ್ರೌಂಡ್ ಫ್ಲೋರಿಂದ 20,000 ಅಬವ್ ಈ ರೇಂಜಲ್ಲಿ ಗ್ರೌಂಡ್ ಫ್ಲೋರಲ್ಲಿರುತ್ತೆ. ಅದು ಮದುವೆ ಕಲೆಕ್ಷನ್ ಆ ಥರದ್ದು. ಫಸ್ಟ್ ಫ್ಲೋರ್ಗಿಂತೆಲ್ಲ 5,000, 6,000, 7,000, 8,000 ಹಿಂಗೆ ಹೋಗುತ್ತೆ. ಸೆಕೆಂಡ್ ಫ್ಲೋರಲ್ಲೂ ಇದೇ ರೀತಿ ಇರುತ್ತೆ. ಪರ್ಟಿಕ್ಯುಲರ್ ಬ್ರ್ಯಾಂಡು, ಪರ್ಟಿಕ್ಯುಲರ್ ಸ್ಯಾರಿಗಳು ಎಲ್ಲ ಹೀಗೆ ಫ್ಲೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನೋಡಿ, ಇವಾಗ ಕಾಂಚೀವರಮ್ಗೆ ಬಂದ್ವಿ. ಇಲ್ಲಿ ಒಂದಿಷ್ಟು ತೋರಿಸಿದ್ರು, ಇಲ್ಲಿ ಇಷ್ಟ ಆಯಿತು ನನಗೆ. 1-2 ಸೆಲೆಕ್ಟ್ ಮಾಡ್ಕೊಂಡಿದ್ದೆ ನಾನು. ಹೌದು, ನನಗೆ ಈ ಥರದ್ದೇ ಬೇಕಿದ್ದಿದ್ದು ಅಂತ ಹೇಳಿಬಿಟ್ಟು. ಇದೆಲ್ಲ 22,000 ರೇಂಜಲ್ಲಿ ಬರುತ್ತೆ. ಈ ಥರ ಸೀರೆ ಇದೆಯಲ್ಲ, ಇವಾಗ ನಾನು ಏನು ವೇರ್ ಮಾಡ್ತಾಯಿದ್ದೀನಿ, ಇದು ನನ್ನ ಹತ್ರ ಆಲ್ರೆಡಿ ಇದೆ. ಬಿಕಾಸ್ ಮದುವೆಗೆ ಆಲ್ರೆಡಿ ನಾನು ತೊಗೊಂಡಿದ್ದೆ ಇದನ್ನು, ನನ್ನ ಮದುವೆಗೆ ನನ್ನ ಹತ್ರ ಇತ್ತು ಇದು ಸೀರೆ. ಆವಾಗಲೇ ನಾನು ಈ ಥರದ್ದು ಚೂಸ್ ಮಾಡಿದ್ದೆ. ಇಟ್ ವಾಸ್ ಬ್ಯಾಕ್ 2018 ನನ್ನ ಮದುವೆ ಆಗಿದ್ದಲ್ವ, ಆವಾಗಲೇ ನಾನು ಈ ಕಲರ್ ತೊಗೊಂಡಿದ್ದೀನಿ. ಆ್ಯಂಡ್ ಚೆನ್ನಾಗಿ ಕಾಣತ್ತಿಲ್ಲ ಅಂತಲ್ಲ, ಬಟ್ ಆಲ್ರೆಡಿ ಇರೋದನ್ನೇ ಯಾಕೆ ತೊಗೊಬೇಕು ಅಂತ ಹೇಳಿಬಿಟ್ಟು ಇದನ್ನು ನಾನು ಬಿಟ್ಟೆ. ಬಟ್ ಇದು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಲಾಸ್ಟಿಗೆ ನಾನು ಹುಡುಕಿ ನನಗೆ ಎಷ್ಟು ಬೆಸ್ಟಾಗಿರೋ ಸ್ಯಾರಿನ ನಾನು ತೊಗೊಂಡೆ. ಅಂದು ಯಾವ ಫ್ಯಾಬ್ರಿಕಲ್ಲಿ ತೊಗೊಂಡೆ ಅಂತ ನೀವು ಕೇಳಿದ್ರೆ ನಿಜವಾಗ್ಲೂ ನೀವು ನಂಬೋದೇ ಇಲ್ಲ. ಯಾವ ರೇಂಜಲ್ಲಿ ತೊಗೊಂಡಿದ್ದೀನಿ ಅಂತಲೂ ನೀವು ನಂಬೋದೇ ಇಲ್ಲ ಹೇಳಿದ್ರೆ. ವೆಯ್ಟ್ ಮಾಡಿ ಲಾಸ್ಟ್ವರೆಗೂ. ಇದು ಪ್ಯೂರ್ ಕಾಂಚೀವರಂ ಸ್ಯಾರಿ, ತುಂಬ 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 ಚೆನ್ನಾಗಿದೆ. ಆ್ಯಂಡ್ ಸಖತ್ತಾಗಿ ಕಾಣಿಸ್ತಾ ಇತ್ತು. ಲೈಟ್ ವೆಯ್ಟಾಗಿತ್ತು, ತುಂಬ ಏನು ಭಾರ ಏನಿಲ್ಲ. ನನಗೇನು ಗೊತ್ತಾ, ಈ ಸರಿ ಮಾತ್ರ ಐ ಆಮ್ ವೆರಿ ಪರ್ಟಿಕ್ಯುಲರ್. ನನಗೆ ಜಾಸ್ತಿ ಭಾರ ಇರೋದು ನನಗೆ ಬೇಡ ಅಂತ ಹೇಳಿಬಿಟ್ಟು. ಭಾರ ಇರಬಾರ್ದು, ಲೈಟ್ ವೆಯ್ಟಾಗಿರಬೇಕು. ಆಮೇಲೆ ನನಗೆ ಈ ಸರಿ ಜ್ಯುವೆಲ್ರಿ ಹೈಲೈಟ್ ಆಗಬೇಕು. ಅದಕ್ಕೋಸ್ಕರ ನಾನು ಆ ಥರ ಹುಡುಕ್ತಾಯಿದ್ದೀನಿ. ಇದೆಲ್ಲ ಬಾರ್ಡರ್ ಸೀರೆ ನೋಡಿ, ಎನಿ ಟೈಮ್ ನಿಮ್ಗೆ ಅವೈಲೇಬಲು. ಯಾವಾಗ ಹೋದರೂ ನಿಮ್ಗೆ ಈ ಥರ ಬಾರ್ಡರ್ ಸ್ಯಾರಿಗಳು ನಿಮಗೆಲ್ಲ ಸ್ಟೋರಲ್ಲೂ ಸಿಗುತ್ತೆ. ಬಟ್ ಇಟ್ ಶುಡ್ ಬಿ ಯುನೀಕ್, ಸ್ವಲ್ಪನಾದರೂ ಯೂನಿಕ್ ಆಗಿರಬೇಕು. ಆ್ಯಂಡ್ ಅದು ಆ ಒಂದು ಆ ವೈಬ್ ಇದೆಯಲ್ಲ, ಅದು ಮತ್ತೆ ಸಿಗಲ್ಲ ನಮಗೆ ಆ ಸೀಮಂತದ ವೈಬೆಲ್ಲ. ಸೊ ತುಂಬ ಯೂನಿಕ್ಕಾಗಿರಬೇಕು ಅಂತ ನಂಗೆ ಆಸೆ ಪಡ್ತೀನಿ ಅಷ್ಟೇ. ನೀವು ಯಾವುದೇ ನಾನು ಉಟ್ಟರು ನೀವು ನೋಡಿರ್ತೀರ, ತುಂಬ ಎಕ್ಸಲೆಂಟಾಗಿ ಕಲರ್ನ ಚೂಸ್ ಮಾಡ್ತೀನಿ ನಾನು. ಬಟ್ ಒಂದೊಂದು ಸರಿ ರಿಪೀಟ್ ಮಾಡಿಬಿಡ್ತೀನಿ, ಇದೇ ಸೇಮ್ ಕಲರು. ಇಷ್ಟು ವರ್ಷ ಬರೀ ಪಿಂಕು ಎಲ್ಲ. ಗ್ರೀನ್ ಸೀರೆ ಪಿಂಕ್ ಬ್ಲೌಸು, ರೆಡ್ ಸೀರೆ ಪಿಂಕ್ ಬ್ಲೌಸು. ಅದು ಏನು ರೆಡ್ ಬರೀ ಹಿಂಗೆ ಮಾಡಿದ್ದೀನಿ. ನಮ್ಮಮ್ಮ ಅಂತೂ ಬೈತಾನೇ ಇದ್ದರು, ನಿನಗೇನು ಸೀರೆ ಕಲರ್ ಚೂಸ್ ಮಾಡೋಕ್ಕೆ ಬರೋದಿಲ್ಲ ನಿನಗೆ, ಬರೀ ಪಿಂಕ್ ತಗೊಂತ್ಯ, ಆ ಗ್ರೀನ್ ತಗೊಂತ್ಯ, ಬ್ಲೂ ತಗೊಂತ್ಯ, ರೆಡ್ ಅದಕ್ಕೆ ಇವಾಗೆಲ್ಲ ಬಿಟ್ಬಿಟ್ಟಿದ್ದೀನಿ. ಪಿಂಕ್ ಸೀರೆ ಕಡೆ ಹೋಗೋದೇ ಇಲ್ಲ, ಅದು ಎಷ್ಟೇ ಚೆನ್ನಾಗಿರಲಿ, ಪಿಂಕ್ ಸೀರೆ ಕಡೆ ಹೋಗೋದೇ ಇಲ್ಲ ನಾನು. ಇವಾಗ ಇದೊಂದು ನೋಡಿದೆ. ಇದು ಬಂದು ಪ್ಯೂರ್ ಸಿಲ್ಕು ಒಂದು ಸ್ವಲ್ಪ ಇದು ಡಲ್ ಶೇಡಲ್ಲಿ ಬರುತ್ತಲ್ಲ ಆ ಥರ
ಇತ್ತು. ಇದು ಪರ್ಪಲ್ ಕಲರ್ ಬ್ಲೌಸ್ ಬರುತ್ತೆ. ಐ ಡೋಂಟ್ ಥಿಂಕ್ ಸೊ ಇದಕ್ಕೆ ನಾನು ಹೋಗ್ತೀನಿ ಅಂತ ನನಗೆ ಅನಿಸ್ಲೇ ಇಲ್ಲ. ಬೇಡ ಅನ್ನಿಸ್ತು ನನಗಿದು. ನಿಂಗೆ ತೊಗೊಳಕ್ಕೆ ಚೆನ್ನಾಗಿದೆ, ಬಟ್ ಫಂಕ್ಷನ್ಸ್ಗೆ ಇದು ನನಗೇನು ಅಷ್ಟೊಂದೇನು ಇಷ್ಟ ಆಗಿಲ್ಲ. ಅದೊಂದು ಸರಿ ಹಾಂ, ಅದೇ ಕೆಳಗಡೆ ಇತ್ತಲ್ಲ ಅದು, ಮತ್ತು ಮೇಲೆ ಮೈಸೂರು ಸಿಲ್ಕ್ ಒಂದು ನೋಡಿದ್ವಲ್ಲ, ದಟ್ ಈಸ್ ಆಲ್ಸೋ 14,000 ಕೆಳಗಡೆ. ಮೈಸೂರು ಸಿಲ್ಕೆ ತೊಗೋಬಿಡು, ಮೈಸೂರು ಸಿಲ್ಕೆ ತಗೋ. ನಿಂಗೆ ಅದು ಚೆನ್ನಾಗಿತ್ತು ತಾನೇ ನೋಡಿದ್ದು. ಬಾ ಅದೇ ಇದಂದರೆ ಫುಲ್ ಅಥೆಂಟಿಕ್ ಗ್ರೀನ್ ಸಿಗುತ್ತೆ ಅಷ್ಟೇ, ಬೇರೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ವರ್ಕ್ ಎಲ್ಲ ಮಾಡಿಸಿದ್ರೆ ಲಾಸ್ಟ್ ಆಪ್ಷನಲ್ಲಿ ನಾನು ಇದೊಂದು ಸೀರೆ ನೋಡಿದೆ. ಇದು ನನಗೆ ತುಂಬ ಇಷ್ಟ ಆಗಿತ್ತು. ಇದು ತುಂಬ ಕಮ್ಮಿ ಬಜೆಟಲ್ಲಿ ಇತ್ತು. ಆ್ಯಕ್ಚುಲಿ 13,000 ಇತ್ತು. ಇದು ಜಸ್ಟ್ 13,000 ರುಪೀಸಿಗೆ ತುಂಬ ಇದು ಸಿಲ್ಕು, ಪ್ಯೂರ್ ಸಿಲ್ಕು. ಬಟ್ ನನಗಿದು ತೊಗೊಳ್ಳೋಕ್ಕೆ ನನಗೆ ಲಾಸ್ಟಲ್ಲಿ ನನಗೆ ಆಪ್ಷನ್ನು ನಾನು ಇಟ್ಕೊಂಡಿದ್ದೆ ಅಷ್ಟೇ. ತೊಗೊಳ್ಳೇಬೇಕು ಅಂತ ನನಗೆ ಏನು ಅನ್ನಿಸ್ಲಿಲ್ಲ. ಯಾಕೆಂದರೆ ಇದನ್ನು ತುಂಬ ಜನ ಸೀಮಂತ ಟೈಮಿಗೆ ಇದೇ ಸೀರೆ ಇದೇ ಕಲರ್ ಕಾಂಬಿನೇಷನಲ್ಲಿ ಸುಮಾರು ಜನದ್ದು ನಾನು ನೋಡಿದ್ದೀನಿ. ಹಾಗಾಗಿ ನನಗೆ ಈ ಕಲರ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ನೀವು ವಿಡಿಯೋದಲ್ಲಿ ನೋಡ್ಬೋದು, ಇದೆಲ್ಲ ಗ್ರೀನ್ ಅಂದರೆ ಒಂಥರ ಬಾಟಲ್ ಗ್ರೀನ್ ಬರುತ್ತಲ್ಲ, ಆ ಫ್ಯಾಮಿಲಿಯಲ್ಲೇ ತುಂಬ ನನಗೆ ತೋರಿಸಿದ್ರು. ಹೌದು, ನನಗೆ ಬಾಟಲ್ ಗ್ರೀನೇ ಬೇಕಿತ್ತು, ಇಲ್ಲ ಅಂತಲ್ಲ. ಬಟ್ ಆಲ್ಮೋಸ್ಟ್ ತುಂಬ ಬ್ಲ್ಯಾಕಿಗೆ ಸಿಮಿಲರ್ ಆಗಿರೋ ಅಂಥ ಕಲರ್ನ ತೋರಿಸ್ತಾಯಿದ್ರು. ನನಗೆ ಹಾಗೆ ಬೇಡವಾಗಿತ್ತು. ಒಂದು ಸ್ವಲ್ಪ ರಿಚ್ ಗ್ರೀನ್ ಅಂತ ಬರುತ್ತಲ್ಲ, ಆ ಥರ ರಿಚ್ ಗ್ರೀನಲ್ಲಿ ನಾನು ಅವ್ರಿಗೆ ಕೇಳಿದ್ದು. ಅದರಲ್ಲಿ ನನಗೆ ಒಂದು ಸೀರೆ ಸಿಕ್ಕಿತ್ತು, ಮೈಸೂರು ಸಿಲ್ಕಲ್ಲಿ ಸಿಕ್ಕಿತ್ತು. ಅದರಲ್ಲಿ ಪಿಂಕ್ ಕಾಂಬಿನೇಷನ್ ಬಂದುಬಿಡ್ತು. ಆಮೇಲೆ ಅದು ನನಗೆ ಬೇಡ, ಇದು ಬೇಡ, ಅದು ಬೇಡ, ಅದು ಬೇಡ, ಇದು ಅಪ್ಪ, ನಾನು ಇವತ್ತು ಫಸ್ಟ್ ಟೈಮ್ ನಿಜವಲ್ಲೂ ಗ್ರೀನಲ್ಲಿ ಎಷ್ಟು ವೆರೈಟಿ ಕಲರ್ಸ್ಗಳನ್ನ ನಾನು ನೋಡಿದ್ದೀನಿ ಅಂದರೆ ನನಗೆ ತಲೆ ಕೆಟ್ಟೋಯ್ತು. ಅಲ್ಲಿ ಸ್ಟೋರಲ್ಲಿ ಇರೋರೆಲ್ಲ ನೀವು ತುಂಬ ಕಲರ್ ನೋಡಿಬಿಟ್ರಿ ಗ್ರೀನಲ್ಲಿ, ಅದಕ್ಕೆ ನಿಮ್ಗೆ ಹಿಂಗೆ ಕನ್ಫ್ಯೂಸ್ ಆಗ್ತದೆ ಅಂತ ಹೇಳ್ತಾಯಿದ್ರು. ಕೊನೆಗೆ ಹುಡುಕಿ ನನ್ನ ಫೇವ್ರೇಟ್ ನಾನೇ ಹುಡ್ಕೊತೀನಿ ಅಂತ ಹೇಳ್ಬಿಟ್ಟು ನಾನೇ ಎಲ್ಲ ಕಡೆ ಓಡಾಡ್ಬಿಟ್ಟು ನಾನು ಕಾಟನಲ್ಲಿ ತೊಗೊಂಡೆ ಗ್ರೀನು. ಎಕ್ಸಾಕ್ಟ್ಲಿ ವಾಟ್ ಐ ವಾಂಟೆಡ್. ನನಗೆ ಅದೇ ಥರ ಸ್ಯಾರಿ ಸಿಕ್ತು. ಕಾಟನಲ್ಲಿ ತೊಗೊಂಡೆ, ವಿಚ್ ಇಸ್ 5,000 ಚೇಂಜ್ ಅಷ್ಟೇ, 5,700 ಏನೋ ಇತ್ತು ಅಷ್ಟೇ. ಆ ಸೀರೆನ ತೊಗೊಂಡೆ. ನಮ್ಮ ಸೋಮು ಅಂತೂ ತಲೆ ಕೆಡ್ಸ್ಕೊಂಬಿಟ್ರು. ಏನು ಬೆಳಗಿಂದ ಅಲ್ಲ ಮಧ್ಯಾಹ್ನದಿಂದ ನೋಡಿ 5,000 ರೂಪಾಯಿ ಸೀರೆ ತೊಗೊಳಕ್ಕೆ ಇಷ್ಟು ಟೈಮ್ ಇದು ಮಾಡಿದ್ಯಾ ನೀನು ಅಂತ ಹೇಳ್ಬಿಟ್ಟು ಅವ್ರು ಬೈತಾಯಿದ್ರು. ಆ ಥರ ಸಂಜೆ ಟೈಮಲ್ಲಿ ಏನೋ ಪೂಜೆ ಮಾಡಿದ್ರೆ ಈವನ್ ಪ್ರಸಾದ ಕೂಡ ಇರುತ್ತೆ. ಈ ಒಂದು ಇದು ಟೆಂಪಲಲ್ಲ, ಸೀರೆ ಅಂಗಡಿಯಲ್ಲಿ ಪ್ರಸಾದನೂ ಕೂಡ ಹಂಚ್ತಾರೆ ಏನಾದ್ರು ಪೂಜೆ ಇದ್ದಾಗ. ನಾವು ಇಸ್ಕೊಂಡು ಬಂದ್ವಿ. ನನಗೂ ಹೊಟ್ಟೆ ಹಸ್ದೋಗಿತ್ತು, ಕಾಲೆಲ್ಲ ನೋವು ಬಂದಿತ್ತು, ಸೊಂಟ ಎಲ್ಲ ನೋವು ಬಂದಿತ್ತು. ತಿಂದ್ಕೊಂಡು ಅಲ್ಲಿಂದ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ನೆಕ್ಸ್ಟ್ ಇನ್ನು ಯಾವ ಸ್ಟೋರ್ಗೂ ಹೋಗಿಲ್ಲ. ಆಲ್ಮೋಸ್ಟ್ ಈ ಸ್ಟ್ರೀಟಲ್ಲಿ ಇರೋವಂಥ ಎಲ್ಲ ಸ್ಟೋರಲ್ಲೂ ಸಿಮಿಲರ್ ಕಲೆಕ್ಷನ್ನೇ ಗೈಸ್. ಹಂಗಾಗಿ ಯಾಕಂದರೆ ನಾನು ನೋಡಿದ್ದೀನಿ ಮುಂಚೆ ಒಂದು ಸರಿ ಎಲ್ಲ ಇಲ್ಲಿಗೆಲ್ಲ ಬಂದು ಶಾಪಿಂಗ್ ಎಲ್ಲ ಮಾಡಿದ್ದೀನಿ. ನಾನು ಎಲ್ಲ ಅಂಗಡಿಗಳಲ್ಲೂ ತೊಗೊಂಡಿದ್ದೀನಿ ಇಲ್ಲಿ ಒಂದೊಂದು ಸೀರೆಗಳನ್ನ. ಸೊ ಹಾಗಾಗಿ ನನಗೆ ಗೊತ್ತು ಸೇಮ್ ಕಲೆಕ್ಷನ್ ಇರುತ್ತೆ. ಆಮೇಲೆ ಮನೆಗೆ ಹೋದ್ವಿ ಕೊನೆಗೆ. ಈಗ ನೆಕ್ಸ್ಟ್ ಡೇ ಅಮ್ಮ ಮತ್ತು ಸೋಮು ಎಲ್ಲ ನಮ್ಮ ಭಾವ ಅವ್ರ ಅಣ್ಣನ ಪಾಪ ಬರ್ಡೇ ಇತ್ತು. ನಾನು ಅದಕ್ಕೋಸ್ಕರ ಅವರೆಲ್ಲ ಹೋದ್ರಲ್ಲ, ನಾನು ಒಬ್ಬಳೇ ಇರ್ತೀನಿ ಅಂತ ಹೇಳಿಬಿಟ್ಟು ರಕ್ಷುನ ಕರ್ಸ್ಕೊಂಡಿದ್ದೆ. ರಕ್ಷು ಬಾ, ನಾನು ಒಬ್ಬಳೇ ಇದ್ದೀನಿ ಅಂತ ಹೇಳಿಬಿಟ್ಟು. ಸೊ ಈಗ ಏನು ಮಾಡೋದು, ಮನೇಲಿ ಕುತ್ಕೊಂಡು ಬೇಜಾರಲ್ಲ, ಅದಕ್ಕೆ ಫೋರಮ್ ಹತ್ರ ಹೋಗೋಣ. ಸಂಡೇ ಫೋರಮ್ ಹತ್ರ ಇವಾಗ ಫುಲ್ಲು ವ್ಯಾಲೆಂಟೈನ್ಸ್ ಡೇ ವೀಕೆಲ್ಲ ಕಂಪ್ಲೀಟಾಗಿ ಜಂಗುಳಿ ಸಖತ್ತಾಗಿರುತ್ತೆ ನೋಡೋದಕ್ಕಂತೂ. ಅಷ್ಟು ಜನ, ಅಷ್ಟು ಏನೇನೋ ಡೆಕೋರೇಷನ್ಸು, ಆ ರೆಡ್ಡು, ಆ ಫ್ಲವರ್ಸು, ಅದೆಲ್ಲ ನೋಡೋಕ್ಕೊಂಥರ ತುಂಬ ಖುಷಿ ಆಗ್ತಿತ್ತು. ಮತ್ತು ಲೂಲು ಹೈಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ವಿ ಕೇಮ್ ಹಿಯರ್. ನನಗೆ ಹಲ್ವಾ ಎಲ್ಲ ತೊಗೋಬೇಕಿತ್ತು.
ಆಮೇಲೆ ಮಳಿ ಚಿಪ್ಪಿ ಬರುತ್ತಲ್ವ ಅದನ್ನು ತೊಗೋಬೇಕಿತ್ತು. ಅದು ಇಲ್ಲಿ ಯಾವಾಗಲೂ ಇಡಲ್ಲ, ಇಟ್ಟಾಗ ನನಗೆ ಸಮ್ಟೈಮ್ಸ್ ಸಿಗುತ್ತೆ ಅಷ್ಟೇ. ಎಲ್ಲ ಶಾಪ್ ಮಾಡಿಕೊಂಡು ನಾವು ಅಲ್ಲಿಂದ ಹೋದ್ವಿ ಮತ್ತು ತಿರ್ಗಾ ಮನೆಗೆ. ಅದಕ್ಕೆ ಮುಂಚೆ ಒಂದೆರಡು ಫೋಟೋಸ್ ತೊಗೊಳ್ಳೋಣ, ವೀಡಿಯೋಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮಾತಾಡಿಕೊಂಡು ತೊಗೊತಾ ಇದ್ವಿ. ರಕ್ಷಿತಾ ಹಂಗೆ ನಾನು ಯಾವಾಗ ಏನಕ್ಕೆ ಒಂದು ಕರೆದ್ರೂ ಶೀಲ್ ಬಿ ಅವೈಲಬಲ್ ಫಾರ್ ಮೀ. ನನಗೋಸ್ಕರ ಪಾಪ ಬರ್ತಾರೆ, ದೂರನೇ ಇರೋದು ಬಟ್ ಸ್ಟಿಲ್ ನನಗೋಸ್ಕರ ಬಂದೇ ಬರ್ತಾರೆ, ನಾನು ಏನಕ್ಕೆ ಕರೆದ್ರೂ ಕೂಡ. ವ್ಯಾಲೆಂಟೈನ್ಸ್ ಡೇ ವೀಕ್ ಅಂತ ತುಂಬ ಬೊಕೆಟ್ಸ್ ಎಲ್ಲ ಸಖತ್ತಾಗಿ ಇಟ್ಟಿದ್ರು. ಅದರಲ್ಲಿ ರಕ್ಷಿತಾ ಒಂದು ಲೈಕ್ ಮಾಡಿದರು, ಅದನ್ನು ನಾನು ಅವ್ರಿಗೆ ಗಿಫ್ಟ್ ಕೊಟ್ಟೆ. ತುಂಬ ಇಷ್ಟಪಟ್ಟಿರೋದು, ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಆಮೇಲೆ ಇದನ್ನು ಎಲ್ಲ ಫೋಟೋ ವಿಡಿಯೋ ಎಲ್ಲ ತೊಗೊಂಡು ಅಲ್ಲಿಂದ ಶಾಪಿಂಗ್ ಇದು ಮಾಡಿದ್ರು. ಅಲ್ಲಿ ಎಂಥ ಈ ಥರ ಕಾರ್ಟೆಲ್ಲ ಹಾಕಿದ್ರು, ನೋಡ್ಕೊಂಬರೋಣ ಅಲ್ಲೊಂದು ಸಲ ಅಂತ ಹೇಳಿ ಹೊರಟ್ವಿ. ಯಾವಾಗಲೂ ಒಂದೇ ಥರನೇ ಇರುತ್ತೆ, ಏನು ಡಿಫ್ರೆಂಟಾಗಿ ಏನಿರೋದಿಲ್ಲ, ಯಾವಾಗಲೂ ಬಟ್ಟೆಗಳು ಹಾಕಿರ್ತಾರೆ ಆ ಥರದ್ದು ಅಷ್ಟೇ. ಗೈಸ್, ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಮತ್ತೊಂದು ಹೊಸ ಬ್ರ್ಯಾಂಡ್ ನ್ಯೂ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಸದ್ಯಕ್ಕೆ ಒಂದು ಸ್ವಲ್ಪ ಗ್ಯಾಪ್ ತೊಗೋತೀನಿ, ಬಿಕಾಸ್ ಪಾಪಗೆ ಹುಷಾರಿಲ್ಲ, ಹಾಗಾಗಿ ಅಮ್ಮನೂ ಬೇರೆ ಇಲ್ಲ ಇಲ್ಲಿ, ಹಾಗಾಗೆಲ್ಲ ನಾನೇ ಟೇಕ್ ಕೇರ್ ಮಾಡಬೇಕು. ಚೂರು ಗ್ಯಾಪ್ ತೊಗೊಂಡು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ.